ಹಲೋ ಎಲ್ರಿಗೂ ನಮಸ್ಕಾರ. ಹ್ಯಾಟ್ರಿಕ್ ಗೆಲುವಿನ ಬಳಿಕ ಬೆಂಗಳೂರು ಬುಲ್ಸ್ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ 4ನೇ ಸ್ಥಾನಕ್ಕೆ ಮೂವ್ ಆಗಿದ್ದಾರೆ. ಸೊ ಇದರೊಂದಿಗೆ ಪ್ಲೇ ಆಫ್ಸ್ಗೆ ಹೋಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಟಾಪ್ 4ಗೆ ಹೋಗೋದಕ್ಕೆ ಇನ್ನೂ ಚಾನ್ಸ್ ಇದೆಯಾ ಅಥವಾ ಸ್ಟ್ರಾಂಗ್ ಕಂಟೆಂಡರ್ ಆಗಿದ್ದಾರಾ ಇವಾಗ ಟಾಪ್ 4ಗೆ ಹೋಗೋದಕ್ಕೆ ಅಂತ ವಿಮರ್ಶೆನ ಸಣ್ಣದಾಗಿ ವಿಡಿಯೋದಲ್ಲಿ ಮಾಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸುಬ್ರಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಹ್ಯಾಟ್ರಿಕ್ ಗೆಲುವಿನ ಬಳಿಕ ಬೆಂಗಳೂರು ಬುಲ್ಸ್ ತಂಡ 4ನೇ ಸ್ಥಾನಕ್ಕೆ ಏರಿದ್ದಾರೆ ಪಾಯಿಂಟ್ಸ್ ಟೇಬಲ್ನಲ್ಲಿ. ಅದು ಕೂಡ ಸ್ಕೋರ್ ಡಿಫ್ರೆನ್ಸ್ ಕೂಡ ಏರಿಕೆ ಕಂಡಿದೆ ಅಂತಲೇ ಹೇಳ್ಬೋದು. ಅದು ನಿನ್ನೆಯ ಮುಂಬಾದ ದೊಡ್ಡ ಡಿಫೀಟ್ ನಂತರ ಅಂತಲೂ ಬೆಂಗಳೂರು ಬುಲ್ಸ್ನ ಟಾಪ್ 4% ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಪುಣೇರಿ ಪಲ್ಟಾನ್ ಮತ್ತು ದಬಾಂಗ್ ಡೆಲ್ಲಿ ತಂಡಗಳು ಟಾಪ್ 4 ಸ್ಥಾನವನ್ನು ಈಗಾಗಲೇ ಖಚಿತಪಡಿಸ್ಕೊಂಡಿದ್ದಾರೆ. ಸೊ 15ರಲ್ಲಿ 12 ಪಂದ್ಯಗಳನ್ನು ವಿನ್ ಆಗೋ ಮುಖಾಂತರ ಟಾಪ್ 2 ಖಚಿತಪಡಿಸ್ಕೊಂಡಿದ್ದಾರೆ. ಮೊದಲಿಗೆ ಪ್ಲೇ ಆಫ್ಸ್ನ ಬಗ್ಗೆ ಮಾತನಾಡೋಣ. ಟಾಪ್ 4 ಬಗ್ಗೆ ಆಮೇಲೆ ಬರೋಣ. ಪ್ಲೇ ಆಫ್ಸ್ಗೆ 8 ತಂಡಗಳು ಹೋಗುತ್ತೆ. ನಮಗೆ ಗೊತ್ತೇ ಇರುತ್ತೆ, ಪ್ಲೇ ಇನ್ ಪಂದ್ಯಗಳಲ್ಲಿ 4 ತಂಡಗಳು ಮುಖಾಮುಖಿ ಆಗುತ್ತೆ. 5ರಿಂದ 8 ಪಾಯಿಂಟ್ಸ್ ಟೇಬಲ್ನಲ್ಲಿ 5ರಿಂದ 8 ಇರೋ ತಂಡ ಪ್ಲೇ ಇನ್ ಪಂದ್ಯವನ್ನು ಆಡಬೇಕಾಗತ್ತೆ. ಸೊ 8 ತಂಡ ಪ್ಲೇ ಆಫ್ಸ್ಗೆ ಹೋಗುತ್ತೆ. ಸೊ ಹಾಗಾಗಿ ಬೆಂಗಳೂರು ಬುಲ್ಸ್ ಕರೆಂಟ್ಲಿ 4ನೇ ಪೊಸಿಷನ್ನಲ್ಲಿದ್ದಾರೆ. ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಮಿನಿಮಮ್ ಕಟ್ ಆಫ್ ಅಂತ ನೋಡಿದ್ರೆ 9 ಪಂದ್ಯ ಗೆಲ್ಲಬೇಕಾಗತ್ತೆ. ಸೊ ಹಾಗಾಗಿ ಇನ್ನೊಂದು ಪಂದ್ಯ ಗೆದ್ದರೆ ಪ್ಲೇ ಆಫ್ಸ್ ಕನ್ಫರ್ಮ್ ಆಗುತ್ತೆ ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ ತಂಡಕ್ಕೆ. ಸೊ 2 ಗೆದ್ದರೆ ಅಂತೂ ಪಕ್ಕ ಕನ್ಫರ್ಮ್ ಆಗುತ್ತೆ, 1 ಗೆದ್ರೇ ಕನ್ಫರ್ಮ್ ಆಗುತ್ತೆ ಪ್ಲೇ ಆಫ್ಸ್ ಕಟ್ ಆಫ್ ಪ್ರಕಾರ. ಸ್ಕೋರ್ ಡಿಫ್ರೆನ್ಸ್ ಕೂಡ ಚೆನ್ನಾಗಿ ಆಗಿದೆ ಇವಾಗ. ಸೊ ಹಾಗಾಗಿ ಪ್ಲೇ ಆಫ್ಸು ಆಲ್ಮೋಸ್ಟು ಕನ್ಫರ್ಮ್ ಆದ ಲೆಕ್ಕನೇ. ಅಂದರೆ ಅಷ್ಟು ದೊಡ್ಡ ಮಟ್ಟಕ್ಕೇನು ಪ್ರೆಷರ್ ಇಲ್ಲ ಹೇಳಬೇಕು ಅಂತ ಹೇಳಿದರೆ. ಟಾಪ್ 8 ಒಳಗೆ ಆರಾಮ್ ಇರ್ಬೋದು ಅಂತ ಅನಿಸ್ತಾ ಇದೆ. 14 ಪಂದ್ಯ ಆಗಿದೆ ಬುಲ್ಸ್ಗೆ, ಇನ್ನು 4 ಪಂದ್ಯ ಇದೆ. ಅದು ಕೂಡ ಬಾಟಮ್ ಆಫ್ ದ ಟೇಬಲಲ್ಲಿರೋ 3 ತಂಡದ ವಿರುದ್ಧ ಇದೆ ಖಂಡಿತವಾಗ್ಲೂ. ಪಟ್ನಾ ಪೈರೇಟ್ಸ್, ಗುಜರಾತ್ ಜೈಂಟ್ಸ್ ಮತ್ತು ಬೆಂಗಾಲ್ ವಾರಿಯರ್ಸ್ ಬಾಟಮ್ ಇರೋ ತಂಡ ಬೆಂಗಳೂರು ಬುಲ್ಸ್ಗಿಂತ. ಅವರ ಜೊತೆ 3 ಪಂದ್ಯ ಹೀಗಿದ್ದರೆ 1 ಪಂದ್ಯ ದಬಾಂಗ್ ಡೆಲ್ಲಿ ವಿರುದ್ಧ. ಇದು ಸ್ವಲ್ಪ ಟಫೆಸ್ಟ್ ಫೈಟ್ ಆಗ್ಬೋದು. ಸೊ 4 ಪಂದ್ಯ ಉಳಿದಿದೆ. ಸೊ ಬಾಟಮ್ ಆಫ್ ದ ಟೇಬಲ್ ಇರೋ 3 ತಂಡದ ವಿರುದ್ಧ ಪಂದ್ಯ ಇರೋದರಿಂದ ಆಡ್ಬೋದು ಚೆನ್ನಾಗಿ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಪ್ಲೇ ಆಫ್ಸ್ಗೆ ಈಸಿಯಾಗಿ ಕ್ವಾಲಿಫೈ ಆಗ್ಬೋದು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಇನ್ನು ಟಾಪ್ 4 ವಿಚಾರಕ್ಕೆ ಬರೋಣ. ಸೊ ಟಾಪ್ 4ಗೆ ವಿಚಾರಕ್ಕೆ ಬರೋದಾದರೆ ಆಗಲೇ ಹೇಳ್ದಾಗೇ ಪುಣೇರಿ ಪಲ್ಟಾನ್ ಮತ್ತು ದಬಾಂಗ್ ದಿಲ್ಲಿ ತಂಡಗಳು ಈಗಾಗಲೇ ಕ್ವಾಲಿಫೈ ಆಗಿದ್ದಾವೆ. 12 ಪಂದ್ಯವನ್ನು ಗೆದ್ದಿದ್ದಾರೆ ಅವರು 15 ಮ್ಯಾಚ್ಗಳಲ್ಲಿ. ಅದನ್ನು ಬಿಟ್ಟರೆ ತೆಲುಗು ಟೈಟಾನ್ಸ್ ಬೆಂಗಳೂರು ಬುಲ್ಸ್ಗಿಂತ ಮೇಲ್ಗಡೆ ಇರೋರು. ಅವರು 13 ಪಂದ್ಯದಲ್ಲಿ 8 ಪಂದ್ಯವನ್ನು ಗೆದ್ದಿದ್ದಾರೆ. ಸ್ಕೋರ್ ಡಿಫ್ರೆನ್ಸ್ ಅವ್ರದ್ದು 49 ಇದೆ ಪ್ಲಸ್ಸಲ್ಲಿ. ಸೊ ಅವರು ಕೂಡ ಸ್ವಲ್ಪ ಸ್ಟ್ರಾಂಗ್ ಕಂಟೆಂಡರ್ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಮುಂಬಾ ಹಾಗೆಯೇ ಹರಿಯಾಣ ಸ್ಟೀಲರ್ಸು ಇವರಿಬ್ಬರು ಕೂಡ 14 ಪಂದ್ಯದಲ್ಲಿ 7 ಪಂದ್ಯವನ್ನು ಗೆದ್ದಿದ್ದಾರೆ. ಬೆಂಗಳೂರು ಬುಲ್ಸ್ಗಿಂತ 1 ಪಂದ್ಯವನ್ನು ಕಡಿಮೆ ವಿನ್ ಆಗಿದ್ದಾರೆ 14 ಪಂದ್ಯ ಆಗಿರೋಕ್ಕೆ. ಸೊ ಬೆಂಗಳೂರು ಬುಲ್ಸ್ ಇವಾಗ ಹೋದ ಪಂದ್ಯ ಗೆದ್ದ ಮೇಲಂತೂ ಸಖತ್ ಅಡ್ವಾಂಟೇಜ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಬ್ಬರು 12 ಪಂದ್ಯ ಗೆದ್ದಿರೋದ್ರಿಂದ ಬೆಂಗಳೂರು ಬುಲ್ಸ್ ಕೂಡ 12 ಪಂದ್ಯ ಗೆಲ್ಲೋದಕ್ಕೆ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಇನ್ನು 4 ಪಂದ್ಯದಲ್ಲಿ 4 ಗೆದ್ದುಬಿಟ್ರೆ ಅಂತಲೂ ಪಕ್ಕ ಕ್ವಾಲಿಫೈ 100%, ಅದರಲ್ಲಿ ಯಾವುದೇ ಮಾತಿಲ್ಲ. ಹಾಗೆಯೇ 3 ಪಂದ್ಯ ಗೆದ್ದರೂ ಕೂಡ ತುಂಬಾ ಚಾನ್ಸ್ ಇದೆ. ಯಾಕಂತ ಹೇಳಿದರೆ ಆವಾಗ ಸ್ಕೋರ್ ಡಿಫ್ರೆನ್ಸ್ ಮ್ಯಾಟ್ರ್ ಆಗ್ಬೋದು. ಇನ್ ಕೇಸ್ ಏನಾದರೂ ಮುಂಬಾ ಮತ್ತು ಹರಿಯಾಣ ಸ್ಟೀಲರ್ಸಲ್ಲಿ 2ರಲ್ಲಿ 1 ತಂಡ 4ಕ್ಕೆ 4 ಪಂದ್ಯ ವಿನ್ ಆದರೆ ಅವರು ಕೂಡ 11 ಪಂದ್ಯವನ್ನು ವಿನ್ ಆದಂತಾಗುತ್ತೆ. ಬೆಂಗಳೂರು ಬುಲ್ಸ್ದು 11 ವಿನ್ ಆಗುತ್ತೆ. ಈಗೇನಾದರೂ 4ರಲ್ಲಿ 3 ಪಂದ್ಯ ವಿನ್ ಆದರೆ, 2 ಪಂದ್ಯ ವಿನ್ ಆದರೂ ಕೂಡ ಇನ್ನೊಬ್ಬರು ಸೋಲೋದನ್ನು ನಿರೀಕ್ಷೆ ಮಾಡಿದ್ರೆ ಖಂಡಿತವಾಗ್ಲೂ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಪಾಸಿಟಿವಿಟಿ ಕಡೆ ಬಂದಿದ್ದಾರೆ ಇವಾಗ ಬೆಂಗಳೂರು ಬುಲ್ಸ್ ತಂಡ ಅಂತಲೇ ಹೇಳ್ಬೋದು. ಇನ್ನು ತೆಲುಗು ಟೈಟಾನ್ಸ್ ಕೂಡ ಕೆಳಗೆ ಬರಬಹುದು. ಇನ್ನು 5 ಪಂದ್ಯ ಇದೆ, 5ಕ್ಕೆ 3 ಹೀಗೆ ಸೋತು ಬಿಟ್ಟರೆ ಅವರು ಕೂಡ ಕೆಳಗೆ ಬರ್ಬೋದು. ಸೊ ಹಾಗಾಗಿ ತುಂಬಾ ಏರಿಳಿತಗಳು ಖಂಡಿತವಾಗ್ಲೂ ಕಾಣುತ್ತೆ. ಸದ್ಯಕ್ಕೆ ಕ್ಲಿಯರಾಗಿ ಹೇಳಬೇಕು ಅಂತ ಹೇಳಿದ್ರೆ 3 ಪಂದ್ಯ ಅಥವಾ 4 ಪಂದ್ಯ ಗೆದ್ದರೆ ಪಕ್ಕ ಟಾಪ್ 4 ಕೂಡ ಸಿಗೋ ಚಾನ್ಸ್ 100% ಇದೆ ಅಂತಲೇ ಹೇಳ್ಬೋದು. 2 ಪಂದ್ಯ ಗೆದ್ದರೂ ಕೂಡ ಸ್ವಲ್ಪ ಚಾನ್ಸ್ ಇರುತ್ತೆ, ಆವಾಗ ಸ್ವಲ್ಪ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. 3 ಪಂದ್ಯ ಗೆದ್ದು ಸ್ಕೋರ್ ಡಿಫರೆನ್ಸನ್ನು ಚೆನ್ನಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ 3 ಪಂದ್ಯ ಗೆದ್ದು ಕೂಡ ಹೋಗ್ಬೋದು. 4ಕ್ಕೆ 4 ಗೆದ್ದರೂ 100% ಹೇಳ್ತೀನಿ. ಬೆಂಗಳೂರು 3 ಪಂದ್ಯ ಗೆದ್ದು ಮುಂಬಾ ಮತ್ತು ತೆಲುಗು ಏನಾದರೂ ವಿನ್ ಆದರೆ ಖಂಡಿತವಾಗ್ಲೂ ಸ್ಕೋರ್ ಡಿಫ್ರೆನ್ಸ್ ಮೇಲೆ ಮ್ಯಾಟ್ರ್ ಆಗೋದು. ಸೊ 3 ಪಂದ್ಯ ಗೆದ್ದರೆ ಸ್ಕೋರ್ ಡಿಫ್ರೆನ್ಸ್ ಮ್ಯಾಟ್ರ್ ಆಗುತ್ತೆ. 4ಕ್ಕೆ 4 ಗೆದ್ದರೆ ಖಂಡಿತವಾಗ್ಲೂ ಪ್ಲೇ ಆಫ್ಸ್ ತಲುಪಿಸ್ತಾರೆ. ಸೊ ಸದ್ಯಕ್ಕಿರೋ ಸಿನಾರಿಯೋ ಇಷ್ಟೇ. ಆಮೇಲೆ ಅಪ್ಡೇಟ್ ಆಗ್ತಾ ಇರುತ್ತೆ, ಆಮೇಲೆಲ್ಲ ನಾನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ.
ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.